ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದಂಥ ಸನ್ಮಾನ್ಯ ಶ್ರೀ ಡಿ ಸುಧಾಕರಣ್ಣವರು ನಿಧನ ಹೊಂದಿದ್ದಾರೆ. ಅವರು ಇವತ್ತು ರಾತ್ರಿ ಅಂದರೆ ನಿನ್ನೆ ರಾತ್ರಿ 3:15ಕ್ಕೆ ಅವರು ತಮ್ಮ ಕೊನೆ ಉಸಿರನ್ನು ಹಿಡಿದರು. ನಮಗೆಲ್ರಿಗೂ ಗೊತ್ತಿರುವಂತೆ ಮಾಧ್ಯಮದಲ್ಲಿ ಈಗಾಗಲೇ ಎಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತೆ ಅವರು ಸುಮಾರು 1.5 ತಿಂಗಳು ಅಂದರೆ ಏಪ್ರಿಲ್ 26ನೇ ತಾರೀಕು ಅವ್ರಿನ್ನು ಮಂಡಿ ನೋವು ಅಂತ ಏನಿತ್ತು, ಮಾರ್ಚ್ 26ರಂದು ಅವರು ಏನು ಮಣಿಪಾಲ್ ಆಸ್ಪತ್ರೆ ಯಶವಂತಪುರದಲ್ಲಿ ಸೇರ್ಕೊಂಡು ಅವರು ಯಶಸ್ವಿಯಾಗಿ ಆ ಒಂದು ಚಿಕಿತ್ಸೆ ಆಗ್ತದೆ. ಅದರ ನಂತರ 29 ಅವರು ಇನ್ನೇನು 31ಕ್ಕೆ ಅವರು ಡಿಸ್ಚಾರ್ಜ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗ್ತದೆ. ಆ ಲಂಗ್ ಇನ್ಫೆಕ್ಷನ್ ಆಗಿ ಅವರು ವೆಂಟಿಲೇಟ್ರಿಂದ ಅಂಥೇಳಿ ಎಕ್ಮಾ ಅಂತ ಒಂದು ಮೆಷಿನ್ ಅಳವಡಿಸಿ ಲಂಗನ್ನು ಬೈಪಾಸ್ ಮಾಡಿ ಅವರು ಚಿಕಿತ್ಸೆ ಪಡಿತಾ ಇರ್ತಾರೆ, ಇಲ್ಲಿ ಯಶವಂತಪುರ ಹಾಸ್ಪಿಟ್ಲಲ್ಲೇ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಆದರೆ ಅದು ಇನ್ನೂ ಅವರು ಗುಣಮುಖರಾಗಲ್ಲ. ಅದರ ನಂತರ ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಕಿಮ್ಸ್ ಹಾಸ್ಪಿಟ್ಲ್ ಅಂಥೇಳಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ, ಅದು ಹೈದರಾಬಾದ್ ಬೇಸ್ಡ್ ಹಾಸ್ಪಿಟಲ್ ಅದು. ಹಾಗಾಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅಂತ ಅಲ್ಲಿ ಸೇರಿದ್ರು. ಅಲ್ಲಿ ಬಂದ ನಂತರ ಅವರಿಗೆ ಬೇರೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಮತ್ತು ಬೇರೆ ಪ್ರಾಬ್ಲಮ್ಗಳಾಯಿತು. ಆದ್ರೂ ಭಾಳ ಹೆಚ್ಚಿನ ಚಿಕಿತ್ಸೆ, ಭಾಳಷ್ಟು ಒಳ್ಳೆಯ ಒಂದು ಚಿಕಿತ್ಸೆಯೊಂದಿಗೆ ಅವರು ಚೇತರಿಸ್ಕೊಳ್ತಾರಂತ ಎಲ್ಲ ಡಾಕ್ಟ್ರುಗಳು ಭರವಸೆಯನ್ನು ಕೊಡ್ತಾಯಿದ್ರು. ಮೊನ್ನೆ ತಾನೇ 3 ದಿವಸದ ಕೆಳಗೆ ದಿಲ್ಲಿಯಿಂದ ಪ್ರವೀಣ್ ಗುಪ್ತಾ ಅಂತ ಹೇಳಿ ಬಂದು ಅವರು ಕೋಮಾಗೆ ಹೋಗ್ಬಿಟ್ರು. ಯಾಕೆಂದರೆ ಲಂಗ್ಸು, ಹಾರ್ಟು ಮತ್ತು ಕಿಡ್ನಿ ಇವೆಲ್ಲ ಚಿಕಿತ್ಸೆಗೆ ನಡೀತಾ ಇತ್ತು. ಅವ್ರಿಗೇನು ಎಚ್ಚರಿಕೆ ಇರಲಿಲ್ಲ, ಕೋಮಾದಲ್ಲಿದ್ದರು. ಕೋಮಾದಿಂದ ವ್ಯವಸ್ಥೆಯನ್ನು ವಾಪಸ್ ಬರ್ಸ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದು ಅವರು ಕೂಡ ಭರವಸೆ ಕೊಟ್ಟರು. ಬಹುಶಃ 1 ವಾರ 2 ವಾರದಲ್ಲಿ ಅವ್ರು ಮತ್ತೆ ಎಚ್ಚರಿಕೆ ಆಗ್ತದೆ, ಮತ್ತು ಅದ್ರ ಸಂದರ್ಭದಲ್ಲಿ ಲಂಗ್ಸು ಮತ್ತು ಹಾರ್ಟಿಗೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅನ್ನೋ ಒಂದು ಭರವಸೆನ ಕೊಟ್ಟಿದ್ದರು. ಆದರೆ ಆಗಲಿಲ್ಲ ಅದು. ಯಾಕೆಂದರೆ ಮತ್ತೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿಬಿಟ್ಟು ಅವರು ನಿನ್ನೆ ರಾತ್ರಿ 3:15ಕ್ಕೆ ಅವರು ವಿಧಿವಶರಾಗ್ತಾರೆ. ಇದು ಬಹುಶಃ ನಮ್ಮ ಜಿಲ್ಲೆಗೆ, ಬರೀ ಹಿರಿಯೂರು ಕ್ಷೇತ್ರದ ಜನರಿಗೆ ಅಷ್ಟೇ ನಷ್ಟ ಅಲ್ಲ, ಇಡೀ ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೂ ಕೂಡ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಷ್ಟ ಅಂಥೇಳಿ ನಾವು ಭಾವಿಸ್ಬೋದು. ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಒಂದು ಪಕ್ಷದಲ್ಲಿದ್ದು, ಬಹುಶಃ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರಗಳಲ್ಲಿದ್ದರೂ ನಾವು ಹೊಂದಾಣಿಕೆಯಿಂದ, ಯಾಕೆಂದರೆ ನಾನಿಲ್ಲಿ ನಮ್ಮ ಜೊತೆ ಹಿರಿಯ ಶಾಸಕರು, 4 ಬಾರಿ ಶಾಸಕರಾದಂಥ ಹೊಸದುರ್ಗ ಕ್ಷೇತ್ರದ ಶಾಸಕರಂತ ಗೋವಿಂದಣ್ಣವರು ಇದ್ದಾರೆ. ನಾನು 3 ಬಾರಿ ಚಳ್ಳಕೆರೆಯಲ್ಲಿ ಚುನಾಯಿತನಾಗಿ ಅವ್ರ ಜೊತೆಗೇ ಏನು ಗೋವಿಂದಣ್ಣವ್ರು ಇರ್ಬೋದು, ನಮ್ಮ ಸುಧಾಕರಣ್ಣವ್ರು ಇರ್ಬೋದು, ಮತ್ತು ನಮ್ಮ ಆಂಜನೇಯಣ್ಣವ್ರು 13ರಿಂದ 18ಕ್ಕೆ ಫಸ್ಟ್ ಟೈಮ್ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ, ಮತ್ತು ವಿರೋಧ ಪಕ್ಷದ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವ್ರು ಇರ್ಬೋದು, ತಿಪ್ಪಾರೆಡ್ಡಿಯವ್ರು, ನಾವೆಲ್ಲನೂ ಕೂಡ ಭಾಳ ಹೊಂದಾಣಿಕೆ. ಅಂದರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರಲ್ಲಿ ಆ ಥರ ಒಂದು ಗುಣ ಇತ್ತು. ಎಲ್ಲರೂ ಕೂಡ ಒಂದು ಹ್ಯೂಮರಸ್, ಅವರಲ್ಲಿ ಒಂದು ಹಾಸ್ಯಮಯ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ತಗೊಳ್ಳದೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಭಾಳ ಒಂದು ಜನಸ್ಪಂದನೆ ಅಂದರೆ ಅವರಿಂದ ಕಲಿಬೇಕು. ಬಹುಶಃ ಯಾವುದೇ ಒಬ್ಬ ವೈರಿನೂ ಕೂಡ ಅವ್ರನ್ನ ಯಾರಿಗೆ ನಮ್ಮ ಹತ್ರ ಬಂದಾಗ ಏನೇ ಸಿಟ್ಟಾಗಿ ಬಂದರೂ ಕೂಡ ಅವ್ರ ಮಾತಲ್ಲಿ ಅವರನ್ನು ಸುಧಾರಿಸೋಂಥ ಕೆಲಸ ನೋಡಿ. ಅವರು ವಿಶೇಷವಾಗಿ ಆ ಒಂದು ಜೈನ ಸಮುದಾಯ ಏನೇ ಓಟುಗಳು ಕಡಿಮೆ ಇದ್ರೂ ಅವ್ರು ಬಹುಶಃ ಅವರು ಜಾತ್ಯತೀತರ ಅಂತ ಹೇಳ್ಬೋದು ನಾವು ಭಾವಿಸ್ಬೋದು. ಎಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನೋಡಿ, ಅವರು ಚಳ್ಳಕೆರೆಯಲ್ಲಿ 2004ರಲ್ಲಿ ಶಾಸಕರಾಗ್ತಾರೆ. ಜೊತೆಗೆ ಅಲ್ಲಿ 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ ಹಿರಿಯೂರಿಗೆ ಬಂದಾಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳ್ತಾರೆ. ಆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗಲ್ಲ, ಪಕ್ಷೇತರಾಗಿ ಅವ್ರು ಗೆಲ್ತಾರೆ. ಇಲ್ಲಿ ಹಿರಿಯೂರಲ್ಲಿ ಮೊದಲೇ ಬಾರಿ ಪಕ್ಷೇತರಾಗಿ ಗೆಲ್ತಾರೆ. ಗೆದ್ದು ಆ ಪಕ್ಷೇತರಾಗಿ ಆಗಿನ ಒಂದು BJP ಸರ್ಕಾರದಲ್ಲಿ ಅವರು ಮಂತ್ರಿ ಕೂಡ ಆಗ್ತಾರೆ. ಅದರ ನಂತರ ಜೊತೆಗೆ ಈಗ 23ರಲ್ಲಿ ಮತ್ತೆ ಅವರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಮತ್ತು ನಮ್ಮ ಪಕ್ಷ ಅವರನ್ನು ಗುರುತಿಸಿ ಆ ಜನಾಂಗಕ್ಕೆ ಪ್ರಾತಿನಿಧ್ಯ ಕೊಡಬೇಕು.
ಜೊತೆಗೆ ಅವರಿದ್ದಂಥ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ಗೌರವಿಸಿ ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟ್ರು ಮಾಡಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಮ್ಮ ಪಕ್ಷ ಮಾಡ್ತದೆ. ಖಂಡಿತವಾಗ್ಲೂ ಇವತ್ತು ಭಾಳಷ್ಟು ದುರ್ದೈವದ ಸಂಗತಿ ಅಂತ ಹೇಳಿ ನಾವು ಭಾವಿಸ್ಬೋದು. ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಏನು ವಿಶೇಷವಾಗಿ ಹಿರಿಯೂರು ಕ್ಷೇತ್ರದ ಮತದಾರರಿಗೆ, ಅವರ ಅಭಿಮಾನಿಗಳಿಗೆ, ನಮ್ಮ ಚಳ್ಳಕೆರೆ ಇರ್ಬೋದು, ಇಡೀ ಜಿಲ್ಲೆಯ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ಅವರಲ್ಲಿ ಕೆಲವು ಪಕ್ಷಾತೀತವಾಗಿ ಅವರು ಎಲ್ಲ ಜನಪ್ರತಿನಿಧಿಗಳ ಜೊತೆಗೆ ಅವರು ಒಡನಾಟ ಇತ್ತು. ಜೊತೆಗೆ ಅವರು DCC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಸತತವಾಗಿ 5 ಬಾರಿ DCC ಬ್ಯಾಂಕ್ನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ಅನನ್ಯ. ಖಂಡಿತವಾಗ್ಲೂ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಜೊತೆಗೆ ಅವ್ರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅವರ ಆ ದುಃಖವನ್ನು ಭರಿಸೋಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಕೇಳ್ತೀನಿ.